ನೋಡ್ರಿ, ಈಗಾಗಲೇ ನಾ 13ನೇ ಪ್ರಶ್ನೆ ತನಕ ಪರಿಹಾರ ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅಬ್ಸರ್ವೇಷನ್ ಮಾಡಿ, ಬರೀದೇನೂ ಬೇಡ, ಜಸ್ಟ್ ಅಬ್ಸರ್ವೇಷನ್ ಮಾಡ್ತೀರಿ. ಎಲ್ಲರೂ ಗಮನಿಸಬೇಕು. ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತಂದರೆ, ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ನಿಮ್ಮ ವೃತ್ತಗಳು ಅಧ್ಯಾಯದ ಮೇಲೆ ಬರೋದೇ 2 ಪ್ರಮೇಯಗಳು. ಬಾಹ್ಯಬಿಂದು ಪ್ರಮೇಯ ಒಂದು, ಅದನ್ನು ಬಿಟ್ಟರೆ ಇದು. 2ರಲ್ಲಿ ಒಂದು ಪ್ರಮೇಯ ನಿಮ್ಮ ಪರೀಕ್ಷೆಗೆ ಗ್ಯಾರಂಟಿ ಇರ್ತದೆ. ಸೊ ಈ ಒಂದು ಪ್ರಮೇಯದ ಸಾಧನೆ ಏನಂತ ನೋಡೋಣ. ಮೊದಲಿಗೆ ದತ್ತಾಂಶವನ್ನು ಗಮನಿಸಿರಲಿ. ನಿಮಗೊಂದು ವೃತ್ತ ಇದೆ, ಆಮೇಲೆ ಅದಕ್ಕೊಂದು ವೃತ್ತ ಕೇಂದ್ರ ಇದೆ. ಆ ಕೇಂದ್ರವನ್ನು ನಾನು ಏನಂತ ತೊಗೊಳ್ತೀನಿ ಅಂದರೆ O ಅಂತ ತೊಗೊಂಡಿದ್ದೀನಿ. ನೋಡಿರಿ, O ಕೇಂದ್ರವನ್ನು ಹೊಂದಿರತಕ್ಕಂಥ ವೃತ್ತದಲ್ಲಿ O ಕೇಂದ್ರವುಳ್ಳ ವೃತ್ತದಲ್ಲಿ XY ಏನಾಗ್ತದೆ? ಸ್ಪರ್ಶಕ ಆಗಿದೆ. OP ಏನು? ತ್ರಿಜ್ಯ. XY ಸ್ಪರ್ಶಕ, ಆಮೇಲೆ OP ಏನು ಅಂತಂದ್ರೆ ತ್ರಿಜ್ಯ ಅಂತಕ್ಕಂಥದ್ದು ನಾವು ಗಮನಿಸ್ತೀವಿ. ಹೋಗಿರೋ OP ತ್ರಿಜ್ಯ. ಇನ್ನು ನಾವು ಸಾಧನೆ ಏನು ಮಾಡಬೇಕಾಗೈತೆ ಅಂದ್ರೆ, ಈ ಸ್ಪರ್ಶಕ ಮತ್ತು ತ್ರಿಜ್ಯ ಒಂದಕ್ಕೊಂದು ಲಂಬವಾಗಿರ್ತಾವಂತ ಸಾಧಿಸ್ಬೇಕು. XY ಅಥವಾ OP ಯಾವುದು ಬರೀ ನಡೀತೈತೆ. XY ಇದ್ದದ್ದು ಲಂಬ OP ಅಥವಾ OP ಲಂಬ XY ಅಂತ ಬರೆದ್ರೂ ಕೂಡ ಸರಿ ಹೋಗ್ತದೆ. ಇನ್ನು ಒಂದು ಚಿಕ್ಕದಾಗಿರ್ತಕ್ಕಂಥ ರಚನೆ ಮಾಡ್ಕೋಬೇಕು. ನಾವು ಏನು ಮಾಡಬೇಕು, P1 ಬಿಟ್ಟ XY ಮೇಲೆ P ಹೊರತುಪಡಿಸಿ XY ಮೇಲೆ Q ಬಿಂದು ಗುರುತಿಸ್ಕೋಬೇಕು. ಮತ್ತು ಏನು ಮಾಡಬೇಕಂದ್ರೆ OQ ಸೇರಿಸಬೇಕು. ಅದ ಸರ್ಕಲನ್ನು Rನಲ್ಲಿ ಛೇದಿಸಲಿ. ನೋಡ್ರಿ, ಅದನ್ನ ಬರಿತಾನೆ, ಏನು ಹೇಳಿದ್ರೆ ಅದನ್ನ ಬರಿತಾ ಇದ್ದೀನಿ. P ಹೊರತುಪಡಿಸಿ ಎಲ್ಲಿ XY ಮೇಲೆ P ಹೊರತುಪಡಿಸಿ XY ಮೇಲೆ ಏನು ಗುರುತಿಸ್ಬೇಕು? Q ಗುರುತಿಸಿ ಮತ್ತು OQ ಸೇರಿಸಿ. ಆಮೇಲೆ OQ ವೃತ್ತವನ್ನು Rನಲ್ಲಿ ಸಂಧಿಸಲಿ. ಈಗ ನೋಡು, ನಾವು ಸಾಧನೆ ಹಂತಕ್ಕೆ ಹೋಗೋಣ. ಈಗ ನಾನು OQ ದೂರ ತಗೊಳ್ತೀನಿ. ಈ OQ ದೂರ 2 ಭಾಗದಲ್ಲಿ ವಿಭಾಗಿಸಲ್ಪಟ್ಟೈತಿ. ಒಂದು OR ಭಾಗ, OR ಒಂದು ಭಾಗ, ಇನ್ನೊಂದೇನು OQ = OR ಪ್ಲಸ್ ಏನು ಬರಿತೀರಿ? RQ ಅಂತ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ OR ಬದಲಿ ನಾವೇನು ಹಾಕ್ಬೋದು ಅಂದ್ರೆ OP ಹಾಕ್ಬೋದು. OP ಪ್ಲಸ್ ಏನು ಬರಿತೀರಿ? RQ ಹಂಗೆ ಇಡೋಣ. ಈಗ ನಾವು OR ಪ್ಲಸ್ RQ ಇತ್ತು. ORದ ಬದಲಾಗಿ ಏನು ಹಾಕಿದೆ? OP ಹಾಕಿದೆ. ಯಾಕಂದರೆ OR ಮತ್ತು OP ಎರಡೂ ಸಮ, ಯಾಕಂದ್ರೆ ಒಂದೇ ವೃತ್ತದ ತ್ರಿಜ್ಯಗಳಾಗ್ತವೆ. ಈಗ ನಾನು ಏನು ಮಾಡ್ಬೇಕಾಗೈತೆ ಅಂದ್ರೆ OQಕ ಮತ್ತು OPಗೆ ಹೋಲಿಸ್ಕೋಬೇಕಾಗೈತೆ. ಈ OQಕ ಮತ್ತು OPಗೆ ಹೋಲಿಸ್ಕೊಂಡ್ರೆ ಇಲ್ಲಿ ನೋಡ್ರಿ, OP ಪ್ಲಸ್ RQ ಅಂದರೆ OQ ಐತಿ. ಅಂದ್ರೆ ಇದರ ಅರ್ಥ OQ ಇದ್ದದ್ದು OPಗೆ ಎಷ್ಟ ಕಂಪೇರ್ ಮಾಡಕತ್ರ, OQ ಅನ್ನು OPಗೆ ಎಷ್ಟು ಕಂಪೇರ್ ಮಾಡಕಂದ್ರೆ OQ ಇದ್ದದ್ದು ಎದಕ್ಕಿಂತ OPಗಿಂತ ದೊಡ್ಡದೈತೆ ಅಂತ ನಾವು ಕನ್ಫರ್ಮ್ ಮಾಡೋದು. ಯಾಕಂದರೆ OQ = OP ಪ್ಲಸ್ RQ ಐತಿ. OQ = OP ಪ್ಲಸ್ RQ ಐತಿ. ಹಿಂಗಂದ್ರೆ OPಗಿಂತನೂ OQ ದೊಡ್ಡದಾಗಬೇಕಲ್ಲ. ಇದನ್ನು ಉಲ್ಟಾ ಮಾಡ್ರೆ ಅವಾಗ ಏನಾಕತಿ? OP ಲೆಸ್ ದೆನ್ ಏನಾಕತಿ? OQ ಆಕತಿ. ನೋಡ್ರಿ, 2-3 ಸ್ಟೆಪ್ ಅದಾದ್ರೆ ಕರೆಕ್ಟ್ ಬರಿಬೇಕು. ಅದನ್ನ ತಪ್ಪು ಬರೆದ್ರೆ ಏನು ಕೇಂದ್ರ ಬರೋದು ನಡೆಯೋದಿಲ್ಲ. OP ಲೆಸ್ ದೆನ್ OQ. ನೀವೇನು ಮಾಡಿದ್ರಿ? P1 ಬಿಟ್ಟು Q ಇದ್ದದ್ದು XY ಮೇಲೇ ಯಾವುದೇ ಒಂದು ಬಿಂದು ಐತಿ ಅಂದ್ರೆ OP ಬಿಟ್ರೆ ಉಳಿದಿನ ಎಲ್ಲ ಲೆಂಗ್ತ್ಗಳು ಏನದಾವಲ್ಲ OQ, ನೀವು ಇಲ್ಲಿ ತೊಗೋರಿ, Q ಇಲ್ಲಿ ತೊಗೋರಿ, ಈ ಕಡೆ ತೊಗೋರಿ. ಈ OQ ಯಾವತ್ತೂ ಸಣ್ಣದಾಗ್ತದೆ. OP ಯಾವತ್ತೂ ಸಣ್ಣದಾಗ್ತದೆ. ಅದಕ್ಕೆ ಹೋಲಿಸಿದ್ರೆ OQ ಹೋಲಿಸಿದ್ರೆ ಇದರ ಅರ್ಥ ಏನು? OP ಯು P ಬಿಂದುವಿನಿಂದ OP ಯು O ಬಿಂದುವಿನಿಂದ ಯಾವುದಕ್ಕೆ ಇರ್ತಕ್ಕಂಥದ್ದು? XYಗೆ ಇರ್ತಕ್ಕಂಥ ಕನಿಷ್ಠ ದೂರ ಅಂತ ಪ್ರೂವ್ ಆಗ್ತತಿ. ಇಲ್ಲಿ XYಗೆ ಇರುವ ಎಂತಹ ದೂರ? ಕನಿಷ್ಠ ದೂರ. ಯಾವುದೇ ಒಂದು ಬಾಹ್ಯ ಬಿಂದುವಿನಿಂದ
ಒಂದು ಸರಳ ರೇಖೆಗೆ ನೀವು ಕನಿಷ್ಠ ದೂರ ಎಳೆಯವರಿದ್ರಂದ್ರೆ ಅದು ಯಾವತ್ತೂ ಲಂಬ ದೂರನ ಕನಿಷ್ಠ ಆಗಿರ್ತದೆ ಅನ್ನೋದು ಜಾಮೆಟ್ರಿಕಲ್ ಥಿಯರಿ ಪಾರ್ಟಲ್ಲಿ, ಜಾಮಿತೀಯ ಮಾಹಿತಿ. ಕನಿಷ್ಠ ದೂರ ಯಾವುದು ಒಂದು ಬಾಹ್ಯ ಬಿಂದುವಿನಿಂದ ಹೇಳಿದ್ರೆ ಅಂದ್ರೆ ಅದು ಎಂತಹ ದೂರ ಆಗಿರ್ತೈತಿ, ಲಂಬ ದೂರ ಆಗಿರ್ತೈತಿ. ಅಂದರೆ ಇದರ ಅರ್ಥ ಒ ಪಿ ಇದ್ದದ್ದು ಯಾವುದಕ್ಕೆ ಲಂಬ ಇರಬೇಕು, ಎಕ್ಸ್ ವೈಗೆ ಲಂಬ ಇರಬೇಕು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಒ ಪಿ ಲಂಬ ಎಕ್ಸ್ ವೈ ಅನ್ನೋದನ್ನು ಗಮನಿಸಬೇಕು. ಇದಿಷ್ಟು ಈ ಒಂದು ಪ್ರಮೇಯಕ್ಕೆ ಸಾಧನೆ. 4 ರಿಂದ 5 ಹಂತಗಳು ಬರ್ತವೆ, ಯಾವುದೇ ಲೆಕ್ಕಾಚಾರಗಳು ಬರೋದಿಲ್ಲ. ತಾರ್ಕಿಕವಾಗಿ ಯಾವ ಹಂತ ಆದ ನಂತರ ಏನನ್ನು ಬರೀಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಬರೆದ್ರಿ ಅಂತಂದ್ರೆ ನಿಮ್ಗೆ ಡೆಫಿನೆಟ್ಲಿ ಇಲ್ಲಿ 3 ಅಂಕಗಳನ್ನು ಪಡಿತೀರಿ. 3 ಅಂಕಕ್ಕೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಪ್ರಮೇಯ ಇದು. ಇನ್ನು ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆಯನ್ನು ಗಮನಿಸಿ. ಚಿತ್ರ ಕೊಟ್ಟಿದ್ದಾರೆ, ಎಕ್ಸ್ ವೈ ಇದ್ದದ್ದು ಏನದ, ಸ್ಪರ್ಶಕದ. ಆಮೇಲೆ ಎ ಒ ಬಿ ಈಕ್ವಲ್ ಟು 130 ಡಿಗ್ರಿ ಅದ, ಅಲ್ಲಿ ಮಾರ್ಕ್ ಮಾಡಿ ಬರೋದ ನೋಡ್ರಿ. ಎ ಒ ಬಿ 130 ಡಿಗ್ರಿ ಅದ. ಹಾಗಿರ್ಬೇಕಾದ್ರೆ ಬಿ ಎ ವೈ ಅಳತೆ ಕೇಳ್ತಾನೆ. ಬಿ ಎ ವೈ ಇಲ್ಲಿ ನೋಡ್ರಿ, ಕೋನ್ ಬಿ ಎ ವೈ ನಾವು ಕಂಡುಹಿಡಿಬೇಕಾಗೈತೆ. ಅದಕ್ಕೆ ಏನು ಮಾಡೋಣ ಅಂದ್ರೆ, ಈಗ ಒ ಎ ಮತ್ತು ಒ ಬಿ ಎರಡೂ ಸೇಮ್ ಇರ್ತಾವ. ಇದನ್ನು ಎಕ್ಸ್ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಒಳಗಿನ ಕೋನಗಳನ್ನ ಇವೆರಡು ಸಮ ಇರ್ತಾವಿಲ್ಲ. ಸಮನಾಗಿರುವ ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಮ ಇರಬೇಕು. ಅದಕ್ಕೆ ನಾನು ಏನು ಎಕ್ಸ್ ಮಾರ್ಕ್ ಮಾಡಿಲ್ಲ ನೋಡಿರಿ, ಎಕ್ಸ್ ಮಾರ್ಕ್ ಮಾಡಿದ್ನಲ್ಲ, ಅವು ಎರಡೂ ಎಕ್ಸ್ ಯಾಕಂತ ಗೊತ್ತಾಯ್ತಲ್ಲ. ಸಮನಾಗಿರ್ತಕ್ಕಂಥ ಬಾಹುಗಳು ಒ ಎ ಬಿ ಸಮದ್ವಿಬಾಹು ತ್ರಿಭುಜ ಆಕತಿ. ಈಗ ತ್ರಿಭುಜ ಒ ಎ ಬಿದೊಳಗೆ ನೀವು ಎಕ್ಸ್ ಕೋನ, ಇನ್ನೊಂದು ಎಕ್ಸ್ ಕೋನ ಮತ್ತು 130 ಇವಷ್ಟು ಕೂಡಿಸಿದ್ರೆ ಎಷ್ಟಿರಬೇಕು, 180 ಡಿಗ್ರಿ ಇರಬೇಕಾ. ಅಂದ್ರೆ 2x = ಎಷ್ಟಾಯ್ತು, 180 ಮೈನಸ್ 130 ಆಯ್ತು. 180 ಡಿಗ್ರಿ ಒಳಗೆ 30 ಡಿಗ್ರಿ ಕಳೆದ್ರೆ ಅಂದರೆ ಎಷ್ಟು ಬರ್ತದೆ, 50 ಡಿಗ್ರಿ ಬರ್ತದೆ. ಅಂದರೆ x = ಎಷ್ಟಾಯ್ತು, 50/2 ಅಂದರೆ ಎಷ್ಟು ಡಿಗ್ರಿ ಆಯ್ತು, 25 ಡಿಗ್ರಿ ಆಯ್ತು. ಆದ್ರೆ ನಾವೇನು ಕಂಡುಹಿಡಿಬೇಕಾಗೈತಿಲ್ಲ, ಈ ಎಕ್ಸ್ ಕೋನ ಮತ್ತು ಕೋನ ಬಿ ಎ ವಾಯ ಇವೆರಡು ಕೂಡಿಸಿದ್ರೆ ಲಕ್ಷ ಕೊಡ್ಬೇಕು. ನಿಮಗೇನು ಕಂಡುಹಿಡಿ ಅಂದನು, ಬಿ ಎ ವಾಯ್ನ ಅಳತೆ ಕೇಳ್ತಾನೆ. ಇಲ್ಲಿ ನೋಡ್ರಿ, ಈ ಬಿ ಎ ವಾಯ್ ಕೋನ ಮತ್ತು ಈ ಎಕ್ಸ್ ಕೋನ ಇವೆರಡು ಕೂಡಿಸಿದ್ರೆ ನೋಡ್ರಿ, ಎಕ್ಸ್ ವೈ ಸ್ಪರ್ಶಕ ಐತಿ, ಒ ಏನೈತಿ ನಿಮ್ಗೆ ತ್ರಿಜ್ಯ ಐತಿ. ಈಗ ತಾನೇ ಹಿಂದೆ ಪ್ರಮೇಯ ಸಾಧಿಸಿದಿಲ್ಲ, ಸ್ಪರ್ಶಕ ಮತ್ತು ತ್ರಿಜ್ಯ ಎರಡು ಒಂದಕ್ಕೊಂದು ಏನಿರ್ತಾವೆ, ಲಂಬ ಇರ್ತಾವೆ. ಅಂದರೆ ಇವೆರಡು ಕೂಡಿಸಿದ್ರೆ ಎಷ್ಟಿರಬೇಕು, 90 ಡಿಗ್ರಿ ಇರಬೇಕು. ಅದೇ ಎಕ್ಸ್ ಇಲ್ಲಿ ಗೊತ್ತು ಮಾಡ್ಕೊಂಡಿದ್ರಲ್ಲ, ಎಷ್ಟೊಂದು ಗೊತ್ತು ಮಾಡ್ಕೊಂಡಿದ್ದೀನಿ, 25 ಅಂತ ಗೊತ್ತು ಮಾಡ್ಕೊಂಡಿದ್ದೀರಿ. 25 ಇಲ್ಲಿ ಹಾಕೋನು ಪ್ಲಸ್ ಕೋನ್ ಬಿ ಎ ವೈ = ಎಷ್ಟಾಯ್ತು ನೋಡ್ರಿ, 90 ಡಿಗ್ರಿ ಆಯ್ತೋ ಇಲ್ಲೋ. ಅಂದರೆ ಕೋನ್ ಬಿ ಎ ವೈ = ಎಷ್ಟಾಯ್ತು ನೋಡ್ರಿ, 90 ಮೈನಸ್ ಎಷ್ಟು 25. 90ರಾಗ 25 ಕಳೀರಿ. ಕೋನ್ ಬಿ ಎ ವೈ = ಎಷ್ಟು 65. 90ರಾಗ 25 ಹೋದ್ರೆ 65 ಬರ್ತೈತಿ. ಓಕೆ, 65 ಎಲ್ಲಿದೆ ನಿಮ್ಗೆ, ಆಪ್ಷನ್ ಡಿ ಒಳಗೈತಿ. ಹೀಗಾಗಿ ಡಿ ಇದ್ದದ್ದು ನಮಗೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗ್ತದೆ ಅಂತಕ್ಕಂಥದ್ದು ತೀರ್ಮಾನಕ್ಕೆ ಬರ್ತೀವಿ. ಹಾಗೆ ಅಂದಾಜು ಬರ್ಲಿಕ್ಕೆ ಆಗೋದಿಲ್ಲ, ಲೆಕ್ಕಾಚಾರ ಮಾಡಿ ತಿಳ್ಕೊಂಡು ಮಾಡಬೇಕಾಗ್ತದೆ. ಸರಿ, ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋಣ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ. ಇದನ್ನು ಕೂಡ ನಾನು ಹಿಂದೆ ಸಾಧಿಸಿದ್ದೀನಿ, ಅದನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ಪ್ರಶ್ನೆಯನ್ನು ನೋಡಿರಿ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕ ಅದ. ಆಮೇಲೆ ಕ್ಯೂ ಎಕ್ಸ್ ವೈ ಮೇಲಿನ ಒಂದು ಬಿಂದುವಾಗಿದೆ. ಓ ಕ್ಯೂ ಗ್ರೇಟರ್ ದೆನ್ ಒ ಪಿ ಎಂದು ಸಾಧಿಸಿ. ಈಗ ಪ್ರಮೇಯದೊಳಗೆ ಬಂತಲ್ಲ, ಅದೇ ಇದು ಕ್ಯೂ ಇದ್ದದ್ದು ಎಕ್ಸ್ ವೈ ಮೇಲಿನ ಒಂದು ಬಿಂದು. ಕ್ಯೂ ಇದ್ದದ್ದು ಎಲ್ಲಿದ, ಎಕ್ಸ್ ವೈ ಮೇಲಿನ ಒಂದು ಬಿಂದು. ಇದನ್ನ ಎಷ್ಟು ಹಿಂಗೆ ಸೇರಿಸ್ಕೊಂಡ್ಬಿಡ್ರೆ ಇದು ಆರ್ ಆಗಿರಲಿ. ಈ ಛೇದನ ಬಿಂದು, ವೃತ್ತವನ್ನು ಸಂಧಿಸಿರ್ತಕ್ಕಂಥ ಬಿಂದು ಇರಲಿ, ಅದು ಆರ್ ಆಗಿರಲಿ. ಓ ಕ್ಯೂ ಗ್ರೇಟರ್ ದೆನ್ ಒ ಪಿ ಅಂತ ನಾವು ಸಾಧಿಸ್ಬೇಕು. ಈಗ ಓ ಕ್ಯೂ = ಏನಾಕತಿ, ಓ ಕ್ಯೂ = ಓ ಆರ್ ಪ್ಲಸ್ ಏನು ಬರೀತೀರಿ, ಆರ್ ಕ್ಯೂ ಬರೀತೀರಿ. ಓ ಆರ್ ಬದಲಿ ನಾವು ಏನು ಹಾಕಕ್ಕೆ ಬರ್ತೈತೆ ನೋಡ್ರಿ, ಒ ಪಿ ಬರ್ತೀರಿ. ಒ ಪಿ ಪ್ಲಸ್ ಓ ಕ್ಯೂ = ಓ ಕ್ಯೂ ಇದ್ದದ್ದು ಒ ಪಿಗೆ ಆರ್ ಕ್ಯೂ ಕೂಡ್ಸೋಣ ಬರ್ತಕ್ಕಂಥ ಬೆಲೆ. ಅಂದರೆ ಇದರ ಅರ್ಥ ನಾವು ಓ ಕ್ಯೂ ಅಷ್ಟ ಒ ಪಿಗೆ ನಾವು ಕಂಪೇರ್ ಮಾಡಕತ್ತೀವಿ ಅಂದ್ರೆ, ಹೋಲಿಸ್ಕೊಳಕತ್ತೀವಿ ಅಂದ್ರೆ ಕಂಪಲ್ಸರಿ ಓ ಕ್ಯೂ ಇದ್ದದ್ದು ಏನಾಗಬೇಕು, ದೊಡ್ಡದಾಗಬೇಕು ಅದಕ್ಕಿಂತನೂ ಒ ಪಿಗಿಂತ. ಅಂದರೆ ಇದರ ಅರ್ಥ ಓ ಕ್ಯೂ ಗ್ರೇಟರ್ ದೆನ್ ಒ ಪಿ ಇಷ್ಟ ಸಾಧಿಸೋದೈತೆ ನೋಡಿ. ಓ ಕ್ಯೂ ಗ್ರೇಟರ್ ದೆನ್ ಒ ಪಿ, ಇನ್ನೇನು ಒ ಪಿ ಲೆಸ್ ದೆನ್ ಒ ಕ್ಯೂ ಬರೆಯೋ ಅವಶ್ಯಕತೆ ಇಲ್ಲ, ಇಷ್ಟೇ ಹೇಳ್ದೈತೆ. ಅಲ್ಲಿ ಪ್ರಮೇಯದಾಗಿಂದ ಒಂದು ಸ್ಟೆಪ್ ಕೇಳಿದಾನೆ ಅಷ್ಟೇ, 1 ಮಾರ್ಕ್. ಮುಂದಿನ ಪ್ರಶ್ನೆ ಅದೇ ಮತ್ತೆ ಪ್ರಮೇಯ ರಿಪೀಟ್ ಆಗಿದೆ, ಇದನ್ನು ಆರಂಭಕ್ಕೆ ಮಾಡಿದ್ದೀವಿ, ನೀವು ಮಾಡಿಕೊಡ್ರಿ. ವೃತ್ತ ಪರಿಧಿಯ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದ ಸ್ಪರ್ಶಕಗಳ ಸಂಖ್ಯೆ. ವೃತ್ತ ಪರಿಧಿ, ಈ ವೃತ್ತ ಐತಲ್ಲ, ಈ ವೃತ್ತದ ಪರಿಧಿ ಮೇಲೆ ಯಾವುದೋ ಒಂದು ಬಿಂದು, ಈಗ ಪಿ ಬಿಂದು ತಿಳ್ಕೊಂಡ್ರೆ
ಆ ಬಿಂದುವಿನಲ್ಲಿ ಒಂದು ಬಿಂದು ಅನ್ನಂಗೆ ಅಂದ್ರೆ ವೃತ್ತದ ಮೇಲೆ ಯಾವುದೋ ಒಂದು ನಿರ್ದಿಷ್ಟ ಬಿಂದು ಚಾಯ್ಸ್ ಮಾಡ್ಕೊಂಡ್ರಂದ್ರೆ ನಿರ್ದಿಷ್ಟ ಒಂದು ಬಿಂದುವಿನಲ್ಲಿ ಎಳೆಯಬಹುದಾದಂಥ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? 1. ಇಲ್ಲಿ ಒಂದು ಬಿಂದು ಅಂದ್ರೆ ಅಲ್ಲಿ ಕರೆಕ್ಟ್ ಅಲ್ಲೇ ಹಾದು ಹೋಗುವಂಗೆ ಎಕ್ಸಾಕ್ಟ್ಲಿ ಒಂದೇ ಒಂದು ಸ್ಪರ್ಶಕವನ್ನು ನಮ್ಗೆ ಎಳ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ D1 ಅಂತಕ್ಕಂಥದ್ದು ನಾವು ಗಮನಿಸಬೇಕು. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ, ಓ ಇದ್ದದ್ದು ವೃತ್ತ ಕೇಂದ್ರ ಇದೆ. ಸಿ ಎ ಮತ್ತು ಸಿ ಬಿಗಳು ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಎ ಬಿ ಈಕ್ವಲ್ ಟು ಎ ಸಿ ಆದರೆ ಕೋನ್ ಒ ಎ ಬಿಯ ಅಳತೆಯನ್ನು ಕಂಡುಹಿಡಿಯಿರಿ. ಎ ಬಿ ಈಕ್ವಲ್ ಟು ಏನದ? ಎ ಸಿ ಅದ. ಇಲ್ಲಿ ನೋಡ್ರಿ, ಎ ಬಿ ಇದ್ದದ್ದು ಎ ಸಿಗೆ ಸಮ ಆಯಿತು. ಆದರೆ ಎ ಸಿ ಈಗಾಗಲೇ ಬಿ ಸಿಗೆ ಸಮ ಇರ್ತದೆ. ಅಂದರೆ ಎ ಬಿ ಸಿ ಏನಾಯಿತು? ಸಮಬಾಹು ತ್ರಿಭುಜ ಆಯಿತೋ ಇಲ್ಲ? ನಮಗೆ ಕೇಳಿದಾರೇನೋ ಒ ಎ ಬಿ ಅಳತೆಯನ್ನು ಕೇಳಿದಾರೆ. ಈಗ ನೋಡ್ರಿ, ಲೆಕ್ಕಾಚಾರ ಮಾಡ್ಕೊಳ್ಳೋಣ. ಏನು ಲೆಕ್ಕಾಚಾರ ಮಾಡ್ಬೇಕಂದ್ರೆ ಈಗ ನಮಗೆ ಕೊಟ್ಟಿದ್ದೇನು? ಎ ಬಿ ಈಕ್ವಲ್ ಟು ಎ ಸಿ ಆಯಿತು. ಎ ಬಿ ಇದ್ದದ್ದು ಎ ಸಿಗೆ ಸಮ ಆಯಿತು. ಆದ್ರೆ ಎ ಸಿ ಇದ್ದದ್ದು ಯಾವುದಕ್ಕೆ ಸಮ ಇರ್ತೈತಿ? ಎ ಸಿ ಇದ್ದದ್ದು ಯಾವುದಕ್ಕೆ ಸಮ ಇರ್ತೈತಿ? ಬಿ ಸಿಗೆ ಸಮ ಇರ್ತೈತಿ. ಬಾಹ್ಯ ಬಿಂದುವಿನಿಂದ ಒಂದೇ ವೃತ್ತಕ್ಕೆ ಎಳೆದಿರ್ತಕ್ಕಂಥ ಸ್ಪರ್ಶಕಗಳು ಯಾವಾಗಲೂ ಏನಿರ್ತಾವೆ? ಸಮನಾಗಿರ್ತಾವೆ. ಇವೆರಡರಿಂದ ನಮಗೇನು ತೀರ್ಮಾನ ಬರ್ತೀವಿ ಅಂದ್ರೆ ನಾವು ಎ ಬಿ ಇದ್ದದ್ದು ಬಿ ಸಿಗೆ ಸಮ, ಬಿ ಸಿ ಎ ಸಿಗೆ ಸಮ, ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಎ ಸಿ, ಇವು ಮೂರೂ ಬಾಹುಗಳು ಸಮ ಆಗ್ತವೆ. ಇದರಿಂದ ಏನು ಕಂಡು ಬರ್ತೈತೆ ಅಂದ್ರೆ ತ್ರಿಭುಜ ಎ ಬಿ ಸಿ ಇದ್ದದ್ದು ಎ ಬಿ ಸಿ ತ್ರಿಭುಜ ಎಂತಹ ತ್ರಿಭುಜ ಆಗ್ತದೆ? ಸಮಬಾಹು ತ್ರಿಭುಜ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ. ಇವು ಸಮಬಾಹು ತ್ರಿಭುಜ ಆಗೋದ್ರಿಂದ ಕೋನ ಬಿ ಎ ಸಿ ಐತಲ್ಲ, ಈ ಕೋನ, ಆದ್ದರಿಂದ ಕೋನ ಬಿ ಎ ಸಿ ಅಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಅದು ಎಷ್ಟಕ್ಕೆ ಸಮ ಇರ್ಬೇಕು ಹೇಳ್ರಿ? 60 ಡಿಗ್ರಿಗೆ ಸಮ ಇರ್ಬೇಕು. ಸಮಬಾಹು ತ್ರಿಭುಜದಲ್ಲಿ ಪ್ರತಿ ಕೋನದ ಅಳತೆ ಎಷ್ಟು ಇರ್ತೈತಿ? 60 ಡಿಗ್ರಿ ಇರ್ತೈತಿ. ನಾ ಇದನ್ನ ಯಾಕೆ ತಗೋತೀನಿ ಅಂದ್ರೆ ಇದು ನಂಗೆ ಬೇಕಾಗಿತ್ತಲ್ಲ, ಯಾವುದು? ಬಿ ಎ ಓ ಕಂಡುಹಿಡಿಬೇಕಾಗಿತ್ತು, ಒ ಎ ಬಿ ಕಂಡುಹಿಡಿಬೇಕಾಗಿತ್ತು. ಒ ಎ ಬಿ ಈಗ ನೋಡ್ರಿ, ಇದು 60 ಡಿಗ್ರಿ ಐತಿ. ಕೋನ ಒ ಎ ಬಿ ಕೋನ ಪ್ಲಸ್ ಕೋನ ಬಿ ಎ ಸಿ ಕೋನ ಇವೆರಡು ಕೂಡಿಸಿದ್ರೆ ಎಷ್ಟಿರ್ಬೇಕದು? 90 ಡಿಗ್ರಿ ಆತಿಲ್ಲ ನೋಡಿ. ಇದು ಪೂರ ಬಿ ಎ ಸಿ ಮತ್ತು ಒ ಎ ಬಿ ಎರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 90 ಡಿಗ್ರಿ ಆಗ್ಬೇಕಿಲ್ಲ. ಇದು ಸ್ಪರ್ಶಕ ನಿಮಗೆ ತ್ರಿಜ್ಯ, ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಎಷ್ಟಿರಬೇಕು? 90 ಡಿಗ್ರಿ ಆಗ್ಬೇಕು. ಈಗ ಒ ಎ ಬಿ ನಮಗೆ ಕಂಡುಹಿಡಿಬೇಕಾಗಿದೆ, ಕೋನ್ ಒ ಎ ಬಿ. ಬಿ ಎಸ್ ಸಿ ಎಷ್ಟು ಅಂತ ಈಗಾಗಲೇ ಗೊತ್ತು ಮಾಡ್ಕೊಂಡಿವಿ ನಾವು, 60 ಡಿಗ್ರಿ ಅಂತ ಗೊತ್ತು ಮಾಡ್ಕೊಂಡಿವಿ. ಬಿ ಎಸ್ ಸಿ 60 ಡಿಗ್ರಿ ಐತಿ, 60 ಹಾಕ್ರಿ, ಈಕ್ವಲ್ ಟು ಎಷ್ಟು ಆಯ್ತು ನೋಡ್ರಿ? 90 ಡಿಗ್ರಿ ಆಯ್ತು. ಅಂದ್ರೆ ಕೋನ್ ಒ ಎ ಬಿ ಈಕ್ವಲ್ ಟು ನಮಗೆ ಉತ್ತರ ಎಷ್ಟು ಬರೋಣ ಅಂತಂದ್ರೆ 90 ಮೈನಸ್ ಎಷ್ಟು? 60. 90ರಾಗ 60 ಹೋದರೆ ಎಷ್ಟು? 30 ಡಿಗ್ರಿ. ಅಂದರೆ ಕೋನ್ ಒ ಎ ಬಿಯ ಬೆಲೆ ಎಷ್ಟಾಗ್ತದೆ? ನಮಗೆ 30 ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋತೀವಿ. ಸರಿ, ಮುಂದಿನ ಒಂದು ಪ್ರಶ್ನೆ ರಿಪೀಟ್ ಆಗಿದೆ, ಮತ್ತು ಈ ಪ್ರಮೇಯ ಈಗಾಗಲೇ ಸಾಧಿಸಿದ್ದೀನಿ. ಮುಂದಿನ ಒಂದು ಪ್ರಶ್ನೆಯನ್ನು ಗಮನಿಸೋಣ. ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಬಿಯು ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ. ಪಿ ಬಿಂದುವಿನೊಳಗೆ ಎ ಬಿ ಇದ್ದದ್ದು ಸ್ಪರ್ಶಕದ, ಎ ಬಿ ಇದ್ದದ್ದು ಸ್ಪರ್ಶಕ ಆಗ್ಯದ. ಆಮೇಲೆ ಬಿ ಪಿ ಒ 50 ಡಿಗ್ರಿ ಅದ. ಬಿ ಪಿ ಒ ಎಷ್ಟದ? 50 ಡಿಗ್ರಿ. ಬಿ ಪಿ ಒ 50 ಡಿಗ್ರಿ. ಇಲ್ಲಿ ಯಾಕೆ 60 ಡ್ರಾ ಮಾಡಿದ್ವಿ? ಆದರೆ ಪಿ ಒ ಕ್ಯೂ ಕಂಡುಹಿಡಿಯಿರಿ. ಪಿ ಒ ಕ್ಯೂ ಕಂಡುಹಿಡಿಬೇಕಾಗಿ ಅದನ್ನ 50 ತೊಗೊಳ್ಳೋಣ. ಇಲ್ಲ, ನಾವು ಡ್ರಾ ಮಾಡೋದನ್ನ ತಪ್ಪಿರಬೇಕು. ಇದು 50 ಡಿಗ್ರಿ. ಹಂಗಾದ್ರೆ ಪಿ ಒ ಕ್ಯೂ ಕಂಡುಹಿಡಿಬೇಕಾಗಿ ಇದನ್ನು ಲಕ್ಷ ಕೊಡ್ರಿ. ಪಿ ಒ ಕ್ಯೂ ಕಂಡುಹಿಡಿಬೇಕಾಗಿ. ಈಗ ನೋಡ್ರಿ, ಈಗ ಇಲ್ಲಿ ಒಳಗಡೆ ಮಾರ್ಕ್ ಮಾಡ್ತೀನಿ ನೋಡ್ರಿ. ಈ ಕೋನ ಇದನ್ನ ಎಕ್ಸ್ ಅಂತೀನಿ, ಇದನ್ನು ಕೂಡ ಎಕ್ಸ್ ಅಂತೀನಿ. ಯಾಕಂದ್ರೆ ಸಮದ್ವಿಬಾಹು ತ್ರಿಭುಜ ಒ ಪಿ ಕ್ಯೂ. ಈಗ ನಮಗೆ ಎಕ್ಸ್ ತೆಗಿಯಾಕೆ ಬರ್ತೈತಿ? ಎಕ್ಸ ಮತ್ತು 50 ಅಥವಾ ಕೋನ್ ಒ ಪಿ ಬಿ ಅಂದ್ರೆ ಕೋನ್ ಒ ಪಿ ಬಿ ನೋಡ್ರಿ ಡಯಾಗ್ರಾಮ. ಕೋನ್ ಒ ಪಿ ಬಿ ಇದ್ರ ಬೆಲೆ ಎಷ್ಟಿರ್ಬೇಕು ಹೇಳ್ರಿ? ಕಾಣಿಸ್ವಲ್ತ? ಒ ಪಿ ಬಿ, ಒ ಪಿ ತ್ರಿಜ್ಯ, ಪಿ ಬಿ ಅಂದರೆ ಎ ಬಿ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಎಷ್ಟಿರ್ತೈತಿ? 90 ಡಿಗ್ರಿ ಇರ್ತೈತಿ. 90 ಡಿಗ್ರಿ ಇಲ್ಲಿ ಬರೀನು. ಒ ಪಿ ಬಿದಾಗ 2 ಭಾಗ ಅದಾವಿಲ್ಲ ನೋಡ್ರಿ. 2 ಭಾಗ ಅದಾವಿಲ್ಲೋ? ಯಾವ್ಯಾವ 2 ಭಾಗ? ಎಕ್ಸ್ ಒಂದ, 51. ಎಕ್ಸ್ ಬರೀನು, ಮುಂದೆ ಎಷ್ಟು ಬರೀನು? 50 ಬರೀನು. ಅಂದರೆ ಎಷ್ಟಾಯ್ತು ನೋಡ್ರಿ? 90 ಡಿಗ್ರಿ ಆತೋ ಇಲ್ಲೋ? ಅಂದರೆ ಈಗ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ? 90 ಮೈನಸ್ ಎಷ್ಟು? 50. 90ರಾಗ 50 ಹೋದ್ರೆ ಎಷ್ಟು? 40 ಬಂತು. ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? 40 ಬಂತು. ನಿಮಗೆ ಕೇಳಿದಾರೆ ಏನವರು? ಕೋನ್ ಪಿ ಒ ಕ್ಯೂ ಕೇಳಿದ್ದಾರೆ. ಪಿ ಒ ಕ್ಯೂ. ಈಗ ನೋಡ್ರಿ, ತ್ರಿಭುಜ ಒ ಪಿ ಕ್ಯೂನಲ್ಲಿ ದಯವಿಟ್ಟು ಗಮನಿಸಬೇಕು. ಕೋನ್ ಪಿ ಒ ಕ್ಯೂ ಒಂದೈತೆ, ಹೌದಾ? ಇನ್ನು 2 ಕೋನಗಳದಾವಲ್ಲ, ಪಿನಾಗ ಮತ್ತು ಕ್ಯೂನಾಗ ಉಂಟಾಗಿಲ್ಲ, ಅವತ್ತನ್ನ ಎಕ್ಸ್ ಅಂತ ಮಾರ್ಕ್ ಮಾಡಿದ್ದೀನಿ. ಈ 2 ಕೋನಗಳನ್ನು ಕೂಡಿಸ್ಕೊಂಡ್ಬಿಟ್ರೆ 3 ಕೋನಗಳಾದ ಟೋಟಲ 3 ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕು. ಯಾಕಂದ್ರೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟಕ್ಕೆ ಸಮನಾಗಿರ್ತದ?
80 ಡಿಗ್ರಿ ಸಮನಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈಗ ಪಿ ಒ ಕ್ಯೂ ಹಂಗೆ ಇರಲಿ, ಕೋನ ಪಿ ಒ ಕ್ಯೂ ಎಕ್ಸ್ ಮತ್ತು ಎಕ್ಸ್ ಕೂಡಿಸಿದ್ರೆ ಎಷ್ಟು 2x ಆಯಿತು, ಈಕ್ವಲ್ ಟು ಎಷ್ಟು ಆಯ್ತು ನಮಗೆ 180 ಡಿಗ್ರಿ ಆಯಿತು, 180 ಡಿಗ್ರಿ. ಸೊ ಪಿ ಒ ಕ್ಯೂ ಗೊತ್ತೈತಲ್ಲ, ಹಾಕಬೇಕಾಗಿತ್ತು ಈಗ ಬೆಲೆ. ಇರಲಿ, ನೆಕ್ಸ್ಟ್ ಸ್ಟೆಪ್ನ ಹಾಕೊಂಡು ನೋಡ್ರಿ. ಪಿ ಒ ಕ್ಯೂ ಬೆಲೆ ಎಷ್ಟೈತಿ? ಇಲ್ಲ, ಹಾಂ ಅದನ್ನು ಕಂಡುಹಿಡಿಯೋದಿಲ್ಲ. ಪಿ ಒ ಕ್ಯೂನ ಕಂಡುಹಿಡಿಯೋದು ಕರೆಕ್ಟ್ ಐತಿ. ಎಕ್ಸ್ ಬೆಲೆ ಗೊತ್ತೈತಿ, ಎಕ್ಸ್ ಬೆಲೆ ಇಲ್ಲಿ ಕಂಡು ಹಿಡ್ಕೊಂಡಿದ್ದಿಲ್ಲ, ಅದನ್ನು ಹಾಕ್ರಿ. ಕೋನ್ ಪಿ ಒ ಕ್ಯೂ ಕಂಡುಹಿಡಿಬೇಕಾಗೈತಿ, ಅದು ಹಂಗೆ ಇಡ್ರಿ. +2 ಇಂಟು ಎಕ್ಸ್ ಬೆಲೆ ಎಷ್ಟು ಬಂದೈತಿ ನೋಡ್ರಿ, 40 ಡಿಗ್ರಿ ಬಂದೈತಿ. ಕೋಲ್ಡ್ ಎಷ್ಟು 180 ಡಿಗ್ರಿ. ಅಂದ್ರೆ ಕೋನ್ ಪಿ ಒ ಕ್ಯೂ ಪ್ಲಸ್ ಎಷ್ಟು ಆಗ್ತಿದ್ದು 80 ಡಿಗ್ರಿ ಈಕ್ವಲ್ ಟು 180 ಡಿಗ್ರಿ. ಅಂದ್ರೆ ಕೋನ್ ಪಿ ಒ ಕ್ಯೂದು ಬೆಲೆ, ಕೋನ್ ಪಿ ಒ ಕ್ಯೂ ಈಕ್ವಲ್ ಟು 180 ಮೈನಸ್ 80, 180 80 ಕಳೆದ್ರೆ ಎಷ್ಟು ಬಂತು 100 ಡಿಗ್ರಿ ಬಂತೋ ಇಲ್ಲೋ. ಕೋನ್ ಪಿ ಒ ಕ್ಯೂ ಈಕ್ವಲ್ ಟು ಎಷ್ಟು 100 ಡಿಗ್ರಿ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಕೋನ್ ಪಿ ಒ ಕ್ಯೂ ಈಕ್ವಲ್ ಟು 100 ಡಿಗ್ರಿ, ಇದು 100 ಡಿಗ್ರಿ. ಅರ್ಥ ಆಯ್ತಾ? ಗಮನಕ್ಕೆ ಬಂತ ಎಲ್ರಿಗೂ ಹೆಂಗೆ ಲೆಕ್ಕಾಚಾರ ಆಯ್ತು ಅಂತೇಳಿ? ಸರಿ, ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಬಾಹ್ಯ ಬಿಂದು ಪ್ರಮೇಯ ರಿಪೀಟ್ ಆಗಿದೆ, ಮತ್ತೇನು ಸಾಧಿಸಬೇಕಾಗಿಲ್ಲ. ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಡಯಾಗ್ರಾಮ್ನಾಗ ಒಂದು ಸಣ್ಣ ಕರೆಕ್ಷನ್ ಆಗಬೇಕಿದೆ. ಬಿ ಕ್ಯೂ ಈಕ್ವಲ್ ಟು ಕ್ಯೂ ಸಿ ಎಂದು ಸಾಧಿಸಿ. ಅದ ಬಿ ಕ್ಯೂ ಬಂದಿಲ್ಲ, ಅಲ್ಲಿ ಡ್ರಾ ಮಾಡೋದ್ನಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗೈತೆ. ಅದು ಕ್ಯೂ ಈ ಕಡೆ ಬರಬೇಕು, ಆರ್ ಆ ಕಡೆ ಹೋಗ್ಬೇಕು, ಉಳಿದದ್ದೆಲ್ಲ ಕರೆಕ್ಟ್ ಐತಿ. ನೋಡ್ರಿ, ಇದನ್ನು ಏನಂತ ತಗೊಳ್ಳೋಣ ಅಂತಂದ್ರೆ ಕ್ಯೂ ತಗೋರಿ, ಆಮೇಲೆ ಇದನ್ನು ಆರ್ ತಗೋರಿ. ಬಿ ಕ್ಯೂ ಈಕ್ವಲ್ ಟು ಕ್ಯೂ ಸಿ ಸಾಧಿಸಬೇಕು. ಎ ಬಿ ಈಕ್ವಲ್ ಟು ಎ ಸಿ ಐತಿ. ಎ ಬಿ ಈಕ್ವಲ್ ಟು ಎ ಸಿ ಆದ್ರೆ ಬಿ ಕ್ಯೂ ಈಕ್ವಲ್ ಟು ಕ್ಯೂ ಸಿ ಅಂತಂದು ಸಾಧಿಸೋದು. ನೋಡ್ರಿ, ಭಾಳ ಸರಳದ ದತ್ತಾಂಶ ಏನಿದೆ ಅಂದ್ರೆ ತ್ರಿಭುಜ ಎ ಬಿ ಸಿ ಒಳಗೆ ಎ ಬಿ ಈಕ್ವಲ್ ಟು ಎ ಸಿ ಇದೆ. ಎ ಬಿ ಈಕ್ವಲ್ ಟು ಏನಿದೆ ನಿಮ್ಗೆ ಎ ಸಿ ಇದೆ ಕೊಟ್ಟಿದ್ದಾರೆ. ಆದರೆ ಈ ಎ ಬಿದೊಳಗೆ 2 ಭಾಗ ಅದಾವೆ, ಎ ಪಿ ಒಂದ ಪಿ ಬಿ ಒಂದ. ಎ ಪಿ ಪ್ಲಸ್ ಪಿ ಬಿ ಬರೀತೀನಿ ನಾನು, ಎ ಪಿ ಪ್ಲಸ್ ಪಿ ಬಿ ಬರೀನು. ಹಂಗೆ ಎ ಸಿದೊಳಗೂ 2 ಭಾಗ ಅದಾವೆ. ಏನೇ ನಾವು ಎ ಆರ್ ಪ್ಲಸ್ ಆರ್ ಸಿ ಬರೀನು, ಎ ಆರ್ ಪ್ಲಸ್ ಏನು ಬರೀಯೋಣ ಆರ್ ಸಿ ಬರೀಯೋಣ. ನಿಮಗೆ ಬಿ ಕ್ಯೂ ಈಕ್ವಲ್ ಟು ಕ್ಯೂ ಸಿ ಸಾಧಿಸಬೇಕಾಗಿತ್ತು. ಅಂದ್ರೆ ಈ ಡಾಟಾ ಬಿ ಕ್ಯೂ ಮತ್ತು ಕ್ಯೂ ಸಿದಾಗ ಕನ್ವರ್ಟ್ ಆಗ್ಬೇಕು, ಅದು ನಿಮ್ಮ ಗಮನದಾಗ ಇರಬೇಕು. ಇಲ್ಲಿ ಏನು ಮಾಡ್ಬೇಕು ನಾವು, ಈ ಬಿ ಪಿ ಮತ್ತು ಬಿ ಕ್ಯೂ 2 ಸೇಮ್ ಇರ್ತಾವೆ ನೋಡ್ರಿ. ಇದು ಬಾಹ್ಯ ಬಿಂದು. ನಿಮಗೆ ಬಾಹ್ಯ ಬಿಂದುವಿನಿಂದ ಒಂದೇ ವೃತ್ತಕ್ಕೆ ಇಳಿದಿರ್ತಕ್ಕಂಥ ಸ್ಪರ್ಶಕಗಳು ಯಾವತ್ತೂ ಏನಿರ್ತಾವೆ ಸಮನಾಗಿರ್ತಾವೆ. ಅಂದ್ರೆ ಬಿ ಪಿದಷ್ಟು ಬಿ ಕ್ಯೂ ಇರ್ತೈತಿ. ಅಂದರೆ ಇಲ್ಲಿ ಬಿ ಪಿ ಐತಲ್ಲ, ಇಲ್ಲಿ ಐತೆ ನೋಡ್ರಿ ಬಿ ಕ್ಯೂ, ಇದು ಎ ಪಿ ಹಂಗೆ ಇರಲಿ ಸದ್ಯಕ್ಕೆ. ಪ್ಲಸ್ ಬಿ ಪಿ ಬದಲಿ ಏನು ಹಾಕೋನು ಬಿ ಕ್ಯೂ ಹಾಕೋನು. ಹಾಂ, ಆಮೇಲೆ ಎ ಪಿ ಮತ್ತು ಎ ಆರ್ 2 ಸೇಮ್ ಇರ್ತಾವೆ. ಈ ಎ ಆರ್ ಬದಲಿ ಇಲ್ಲಿ ನೋಡ್ರಿ, ಇಲ್ಲಿ ಎ ಆರ್ ಮತ್ತು ಎ ಪಿ ಏನಿರ್ತಾವೆ ಸೇಮ್ ಇರ್ತಾವೆ. ಅಂದರೆ ಎ ಆರ್ ಬದಲಿ ಎ ಪಿ ಹಾಕೊಂಬಿಡ್ರಿ. ಎ ಆರ್ ಬದಲಿ ಏನು ಹಾಕ್ತೀನಿ ನಲ್ಲಿ ಎ ಪಿ ಹಾಕ್ತೀನಿ. ಆರ್ ಸಿ ಬದಲಿ ಈಗ ನೋಡ್ರಿ, ಈ ಆರ್ ಸಿ ಬದಲಿ ಏನು ಹಾಕ್ಬೋದು ಕ್ಯೂ ಸಿ ಹಾಕ್ಬೋದು. ಕ್ಯೂ ಸಿ ಹಾಕೊಳ್ಳೋಣ. ಅರ್ಥ ಆಯ್ತಾ ನಿಮ್ಗೆ? ಇಲ್ಲೂ ಎ ಪಿ ಐತಿ, ಇಲ್ಲೂ ಎ ಪಿ ಐತಿ, ಇವೆರಡು ಹೊಡೆದು ಹಾಕ್ರಿ. ಅಂದರೆ ಉಳಿತೇನು ನಿಮಗೀಗ ಬಿ ಕ್ಯೂ ಈಕ್ವಲ್ ಟು ಏನು ಉಳಿತು ಕ್ಯೂ ಸಿ ಉಳಿತು. ಬಿ ಕ್ಯೂ ಈಕ್ವಲ್ ಟು ಏನಾಯಿತು ಕ್ಯೂ ಸಿ ಆಯಿತು. ಬಿ ಕ್ಯೂ ಈಕ್ವಲ್ ಟು ಕ್ಯೂ ಸಿ ನಮಗೆ ಸಾಧಿಸಬೇಕಾಗಿತ್ತ ಇಷ್ಟಲ್ಲ ಅಂತ, ಇಷ್ಟೇ 2-3 ಸ್ಟೆಪ್ ಬರ್ತಾವೆ. ಅದರ ಲಾಜಿಕ್ ಐತಿ, ಅಲ್ಲಿ ತರ್ಕ ಇದೆ. ಬಾಹ್ಯ ಬಿಂದು ಪ್ರಮೇಯದ ಅನ್ವಯ ಇದೆ. ಇಲ್ಲಿ ಬಾಹ್ಯ ಬಿಂದು ಪ್ರಮೇಯದ ಅನ್ವಯ ಇದೆ. ಸರಳ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆ ಮತ್ತೆ ಸ್ಪರ್ಶಕ ಮತ್ತು ತ್ರಿಜ್ಯ ಒಂದಕ್ಕೊಂದು ಲಂಬ ಇರತಕ್ಕಂಥ ಪ್ರಮೇಯ ಸಾಧಿಸೋದಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 26ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ಏನಾಗಿದೆ ಸ್ಪರ್ಶಕ ಆಗಿದೆ. ಬಿ ಎ ಕ್ಯೂ 55 ಡಿಗ್ರಿ ಅದ. ಬಿ ಎ ಕ್ಯೂ ಎಷ್ಟಿದೆ 55 ಡಿಗ್ರಿ ಆಗಿದೆ. ಬಿ ಒ ಎ ಅಳತೆ ಕೇಳ್ತಾನೆ. ಬಿ ಒ ಎ ಅಳತೆ ಯು. ಬಿ ಒ ಎನ ಅಳತೆಯನ್ನು ನಾವು ಕಂಡುಹಿಡಬೇಕು. ಈಗಾಗಲೇ ಮಾಡಿದ್ದೇವೆ ನಾವು ಇಂಥದ್ದು. ಈ ಬಿ ಒ ಎ ಅಳತೆ ಕಂಡುಹಿಡಿಯೋಣ. ಸ್ವಲ್ಪ ನೋಡ್ರಿ, ಇದು ಸಮನಾಗಿರ್ತಕ್ಕಂಥ ಬಾಹುಳ್ಯವು ಒ ಬಿ ಮತ್ತು ಒ ಎ ಒಂದೇ ವೃತ್ತದ ತ್ರಿಜ್ಯಗಳು. ಅದಕ್ಕೆ ಒ ಎ ಬಿ ಏನಾಗ್ತದೆ ಅಂದರೆ ಸಮದ್ವಿಬಾಹು ಬಾಹು ತ್ರಿಭುಜ ಆಗೋದ್ರಿಂದ ಇವೆರಡು ಕೋನಗಳು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಇವು ಸೇಮ್ ಆಗ್ತಾವೆ. ಹೌದಾ? ಈಗ ನಾವೇನು ಮಾಡೋಣ ಅಂದರೆ ಎಕ್ಸ್ ತಗೊಳ್ಳೋಣ. ಈ ಎಕ್ಸ್ ಸಿಕ್ತಂದ್ರೆ 180ರಾಗ ಅವೆರಡು ಎಕ್ಸ್ಗಳನ್ನ ಕೂಡಿಸಿ ತೆಗೆದು ಬಿಟ್ಟರೆ ನಿಮ್ಗೆ ಎ ಒ ಬಿ ಸಿಗ್ತದೆ. ಹೆಂಗೆ ಮಾಡ್ಕೋಬೇಕು ಅನ್ನೋದು ಪ್ಲ್ಯಾನ್ ಇಷ್ಟ, ಇಲ್ಲ ಮತ್ತೇನಿಲ್ಲ. ಈಗ ನಂಗೆ ಒ ಎ ಪಿ ಕೋನ ಇದರ ಅಳತೆ ಹೇಳಿ. ಕೋನ ಒ ಎ ಪಿ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಎಷ್ಟಾಗಬೇಕು 90 ಡಿಗ್ರಿ ಆಗಬೇಕು. ಎಕ್ಸ್ಗೆ 55 ಕೂಡಿಸ್ಕೊಂಡ್ರೆ ಹಿಂಗೆ ಮಾರ್ಕ್ ಮಾಡಿ ಎಕ್ಸರೇ ಒ ಎ ಪಿ ಅಲ್ಲ ಅದು ಒ ಎ ಕ್ಯೂ ಹಿಂಗೆ ಮಾರ್ಕ್ ಮಾಡಿ ಅದನ್ನು ಬರ್ಕೊಂಡು ಮಾಡೋದು ನೀವು ರೂಢಿ ಮಾಡ್ಕೋಬೇಕು. ಅದು ನಿಮ್ಗೆ ಜಜ್ಮೆಂಟ್ ತೊಗೋಬೇಕಾಗ್ತದೆ. ಇಲ್ಲ ನಂಗೆ ಹೆಸರಿಸ್ಕೊಂತ ಕುಂತ್ರೆ ಅಂದ್ರೆ ಲೆಕ್ಕಾಚಾರ ಆಗೋದಿಲ್ಲ. ಒ ಎ ಕ್ಯೂ ದೊಳಗೆ 2 ಭಾಗ ಅದಾವೆ. ಇಲ್ಲಿ ನೀವು ಕೋನಗಳನ್ನು ಹೆಸರಿಸ್ಬೋದು. ಕೋನ್ ಹೆಸರಿಸೋದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೈತೆ. ಹಿಂಗೆ ನೀವು ವ್ಯಾಲ್ಯೂ ಕೊಟ್ಟು ತೊಗೊಂಡ್ರೆ ಸರಳ ಆಗ್ಬಿಡ್ತೈತೆ.
ಈಗ ನಾವು ಒ ಎ ಕ್ಯೂ ಅಷ್ಟೇ ಹೆಸರಿಸ್ತೀನಿ, ಒ ಎ ಕ್ಯೂ ಅಷ್ಟೇ ಹೆಸರಿಸ್ತೀನಿ. ಅದ್ರಾಗ ಎರಡು ಭಾಗನೂ ನೋಡೋಣ ಕಾಣಿಸ್ತೈತೆ ಡಯಾಗ್ರಾಮ್ದಾಗ. ಎಕ್ಸ ಮತ್ತು 55 ಎರಡು ಕೂಡಿಸ್ಕೊಂಡ್ಬಿಡೋನು. ಈಕ್ವಲ್ ಎಷ್ಟಾಯ್ತು ನೋಡ್ರಿ 90 ಡಿಗ್ರಿ ಆಯ್ತು. ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಎಷ್ಟಾಯ್ತು 90 ಮೈನಸ್ ಎಷ್ಟು 55 ಆಯ್ತು ಇಲ್ಲ ಅಂದರೆ ಎಕ್ಸ್ ಈಕ್ವಲ್ ಎಷ್ಟಾಯ್ತು ನೋಡಲ್ಲ 90 55 ಕಳೀರಿ ಎಷ್ಟು 35 ಡಿಗ್ರಿ. ಅರ್ಥ ಆಯ್ತಾ ನಿಮಗೆ? ಎಕ್ಸ್ ಈಸ್ ಈಕ್ವಲ್ ಎಷ್ಟು 35 ಡಿಗ್ರಿ. ಎಕ್ಸ್ 35 ಆಯಿತು. ಇನ್ನು ತ್ರಿಭುಜ ಒ ಎ ಬಿ ಬರ್ರಿ. ತ್ರಿಭುಜ ಒ ಎ ಬಿನಲ್ಲಿ ಈಗ ನಾವು ಯಾವ್ದು ಕಂಡುಹಿಡಿಬೇಕಾಗೈತಿ? ಬಿ ಒ ಎ ಕಂಡುಹಿಡಿಬೇಕಾಗೈತಿ. ಕೋನ್ ಬಿ ಒ ಎ ಮತ್ತು ಇನ್ನು ಎರಡು ಕೋನಗಳೇನದಾವು, ಒಂದು ಎಕ್ಸ್ ಐತಿ, ಇನ್ನೊಂದು ಕೂಡ ಏನೈತಿ ಎಕ್ಸ್ ಐತಿ. ಅಷ್ಟು ಕೂಡಿಸಿದ್ರೆ ಎಷ್ಟು ಇರಬೇಕು 180 ಡಿಗ್ರಿ ಇರಬೇಕು. ಕೋನ ಬಿ ಒ ಎ ಸದ್ಯಕ್ಕೆ ಹಂಗೆ ಇಡ್ರಿ. ಎಕ್ಸ್ದು ಬೆಲೆ ಬದಲಿ ಇದನ್ನ 2x ಬರ್ರಿ. ಮುಂದಿನ ಸ್ಟೆಪ್ಪಿಗೆ ವ್ಯಾಲ್ಯೂ ಹಾಕೋನು ಈಕ್ವಲ್ ಟು 180 ಡಿಗ್ರಿ ಆಯಿತು. ಕೋನ್ ಬಿ ಒ ಎ ಹಾಗೆ ಬರೆಯೋಣ ಪ್ಲಸ್ 2 ಗುಂಡ್ಲೆ ಎಕ್ಸನ ಬೆಲೆ 35 ಇದೆ, 35 ಹಾಕ್ರಿ. 35 ಈಕ್ವಲ್ ಟು ಎಷ್ಟು 180 ಡಿಗ್ರಿ. ಕೋನ್ ಬಿ ಒ ಎ ಪ್ಲಸ್ 35 ಎರಡಲೇ ಎಷ್ಟು 70 ಡಿಗ್ರಿ ಈಕ್ವಲ್ ಟು ಎಷ್ಟು ಆಯ್ತು 180 ಡಿಗ್ರಿ ಆಯಿತು. ಅಂದ್ರೆ ಕೋನ ಬಿ ಒ ಎ ಈಕ್ವಲ್ ಟು 180 ಒಳಗಡೆ 70 ಕಳೆದ್ರೆ 180 ಒಳಗಡೆ 70 ಕಳೆದ್ರೆ ಉಳಿತೆಷ್ಟು 110 ಡಿಗ್ರಿ. ಅಂದರೆ ಕೋನ್ ಬಿ ಒ ಎದ ಬೆಲೆ ಎಷ್ಟಾಯ್ತು 110 ಡಿಗ್ರಿ ಆಯಿತು ಅಂತಕ್ಕಂಥದ್ದು ನಾವು ಕಂಡುಕೊಳ್ತೀವಿ. ಇಷ್ಟು ಲೆಕ್ಕಾಚಾರ ರಿಪೀಟೇಟಿವ್, ಭಾಳಷ್ಟು ಸಲ ಈ ಪ್ರಕಾರ ಬಂದಿದೆ, ಗಮನ ಕೊಡಿ. ಮುಂದಿನ ಪ್ರಶ್ನೆ, ವೃತ್ತ ಛೇದಕ ಎಂದರೇನು? ವ್ಯಾಖ್ಯೆ ಬರೆಯುವುದೈತಿ. ಏನೋ ವೃತ್ತವನ್ನು ಏಕೈಕ ಬಿಂದುವಿನಲ್ಲಿ ಸಂಧಿಸುವ ರೇಖೆಗೆ ನಾವೇನಂತ ಕರಿತೀವಿ? ವೃತ್ತ ಛೇದಕ ಅಂತ ಕರಿತೀವಿ. ಅದನ್ನು ಬರೀರಿ ನೀವು. ಮುಂದಿನ ಪ್ರಶ್ನೆಯನ್ನು ನೋಡ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಇದೆ, ಓ ಇದ್ದದ್ದು ವೃತ್ತ ಕೇಂದ್ರ ಇದೆ. ಆಮೇಲೆ ಪಿ ಕ್ಯೂ ಮತ್ತು ಪಿ ಆರ್ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಕ್ಯೂ ಒ ಪಿ 65 ಡಿಗ್ರಿ, ಆರ್ ಪಿ ಕ್ಯೂ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಆರ್ ಪಿ ಕ್ಯೂ ಇಲ್ಲಿ ನೋಡಿ, ಈ ಕೋನವನ್ನು ಪೂರ್ತಿ ಆರ್ ಪಿ ಕ್ಯೂ ಕೋನವನ್ನು ನಾವು ಕಂಡುಹಿಡಿಯಬೇಕಾಗಿ. ಆರ್ ಪಿ ಕ್ಯೂ ನಿಮ್ಮ ಗಮನದಲ್ಲಿ ಇರಲಿ. ಈ ಒ ಕ್ಯೂ ಪಿ ತ್ರಿಭುಜ ನಾವು ಡೈರೆಕ್ಟಾಗಿ ಬರ್ಕೊಳ್ಳೋಣ. ತ್ರಿಭುಜ ಒ ಕ್ಯೂ ಪಿ ಮತ್ತು ಈ ಕಡೆ ತ್ರಿಭುಜ ಇನ್ನೊಂದು ಯಾವುದಂದ್ರೆ ಒ ಆರ್ ಪಿ, ತ್ರಿಭುಜ ಒ ಆರ್ ಪಿ. ಇವೆರಡು ಎಂತಹ ತ್ರಿಭುಜಗಳಾಗ್ತವೆ? ಸರ್ವಸಮ ತ್ರಿಭುಜಗಳಾಗ್ತವೆ ಅನ್ನೋದು ನಿಮಗೂ ಗೊತ್ತಿದೆ. ಆದ್ದರಿಂದ ಕೋನ ಆರ್ ಒ ಪಿ ಅಥವಾ ಕೋನ ಪಿ ಒ ಆರ್, ಇದರಿಂದ ಏನು ನಮಗೆ ಕಂಡು ಬರ್ತೈತೆ ಅಂದ್ರೆ ಪಿ ಒ ಆರ್ದ ಕೋನದ ಅಳತೆ ಕೋನ ಕ್ಯೂ ಒ ಪಿಗೆ ಅಥವಾ ಪಿ ಒ ಕ್ಯೂಗೆ ಸಮ ಆಗ್ತದೆ. ಯಾಕಂದರೆ ಎರಡು ಅನುರೂಪವಾಗಿರ್ತಕ್ಕಂಥ ಕೋನಗಳಾಗ್ತವೆ. ಇದು 65 ಆಗೋದ್ರಿಂದ ಇದೆಷ್ಟಾದ ಕೋನ ನಮ್ಗೆ 65 ಡಿಗ್ರಿ ಆಯ್ತು. ಈಗ ಕೋನ ಯಾವುದಪ್ಪ ಅಂದ್ರೆ ಕ್ಯೂ ಒ ಆರ್, ಕೋನ್ ಕ್ಯೂ ಒ ಆರ್ ಮತ್ತು ಅದ್ರ ಎದುರಿಗೆ ಐತಲ್ಲ ಕೋನ ಕೇಳಿದಾರೆ ನೋಡ್ರಿ ಆರ್ ಪಿ ಕ್ಯೂ. ಇವೆರಡು ಕೂಡಿಸಿದ್ರೆ ಎಷ್ಟಿರ್ಬೇಕು ಹೇಳ್ರಿ? ಎರಡನ್ನ ಕೂಡಿಸಿದ್ರೆ ಎಷ್ಟಿರಬೇಕು? ಚತುರ್ಭುಜದ 4 ಕೋನಗಳು ಇಲ್ಲಿ ನೋಡ್ರಿ. ಓದಾಗ ಒಂದೈತಿ, ಆರ್ದಾಗ ಒಂದೈತಿ, ಕ್ಯೂದಾಗ ಒಂದೈತಿ, ಪಿ ಐತಿ. ಕ್ಯೂದಾಗಿನ 90, ಆರ್ದಾಗಿನ 90 180 ಡಿಗ್ರಿ ಆಯ್ತು. 360ರಾಗ 180 ಬಿಟ್ರೆ 180 ಡಿಗ್ರಿ ಉಳಿತು. ಅಂದರೆ ಈ ಓದಾಗಿನ ಕೋನ ಪ್ಯೂದಾಗಿನ ಕೋನ ಎರಡು ಕೂಡಿಸಿದ್ರೆ ಎಷ್ಟಾಗಬೇಕದು 180 ಡಿಗ್ರಿ, 180 ಡಿಗ್ರಿ ಆಗಬೇಕು. ಈಗ ಕ್ಯೂ ಆರ್ದಾಗ ಎರಡು ಭಾಗ ಅದಾವೆ, 65 ಪ್ಲಸ್ 65, ನೇರವಾಗಿ 65 ಪ್ಲಸ್ 65 ಅಂತ ಬರೀ ಇದು ಹೌದಾ? ಪ್ಲಸ್ ಆರ್ ಪಿ ಕ್ಯೂ ಗೊತ್ತಿಲ್ಲ, ನಮ್ಗೆ ಕಂಡು ಹಿಡಬೇಕಾಗಿದೆ. ಕೋನ್ ಆರ್ ಪಿ ಕ್ಯೂ ಈಕ್ವಲ್ ಟು ಎಷ್ಟು 180 ಡಿಗ್ರಿ, 130 ಡಿಗ್ರಿ ಅಲ್ಲ ಇದು 130 ಡಿಗ್ರಿ ಪ್ಲಸ್ ಕೋನ್ ಆರ್ ಪಿ ಕ್ಯೂ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 180 ಡಿಗ್ರಿ. ಅಂದ್ರೆ ಕೋನ್ ಆರ್ ಪಿ ಕ್ಯೂ ಬೇಕಾಗೈತಿ. ಕೋನ್ ಆರ್ ಪಿ ಕ್ಯೂ ಈಕ್ವಲ್ ಟು ಎಷ್ಟು ಬರ್ಲಿಕ್ಕೆ ಸಾಧ್ಯ ಆಕೈತಿ? 180 ಮೈನಸ್ 130, 180 130 ಕಳೆದು ಬಿಟ್ರೆ ಎಷ್ಟಾಕತಿ 50 ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಬೇಕಾಗಿರ್ತಕ್ಕಂಥ ಕೋನ ಎಷ್ಟಾಯಿತು 50 ಡಿಗ್ರಿ ಅನ್ನೋದನ್ನು ಅರ್ಥ ಮಾಡಿಕೊಡ್ರಿ. ಸರಿ, ಮತ್ತೆ ಪ್ರಮೇಯ ಇದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಮತ್ತೊಂದು ಅಂಥದ ಲೆಕ್ಕ ಆಯ್ತು ನೋಡಿ. ಈಗ ಮಾಡಿದಂಥದನ್ನು ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಓ ಕೇಂದ್ರದ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಪಿ ಎ ಮತ್ತು ಪಿ ಬಿ, ಇದನ್ನು ಪಿ ಎ ಅನ್ನೋನು, ಆಮೇಲೆ ಇದನ್ನು ಪಿ ಬಿ ಅನ್ನೋನು. ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳಾಗಿವೆ. ಪಿ ಎ ಈಕ್ವಲ್ ಟು 4 ಸೆಂಟಿಮೀಟರ್, ಪಿ ಎ ಈಕ್ವಲ್ 4 ಸೆಂಟಿಮೀಟರ್ ಮತ್ತು ಎ ಪಿ ಒ ಈಕ್ವಲ್ ಟು 40 ಡಿಗ್ರಿ. ಎ ಪಿ ಒ ಡಿಗ್ರಿ 40 ಡಿಗ್ರಿ ಆದರೆ ಕೋನ ಎ ಒ ಬಿ ಅಳತೆಯನ್ನು ಕಂಡುಹಿಡಿಯುತ್ತೆ. ಅದ್ರ ಉಲ್ಟಾ ಆಗಲೇ ಕೇಳಿದ್ರೆ ಅದ್ರ ಉಲ್ಟಾ, ಆ ಕಡೆ ದಂಡಿದ್ದು ಕೇಳಿದ್ರೆ ಈ ಕಡೆದು ಕೇಳಿದಾರೆ. ಇಷ್ಟ ಲೆಕ್ಕಾಚಾರ ಎಲ್ಲ ಆಲ್ಮೋಸ್ಟ್ ಫೇಮಸ್ ಆಗ್ತದೆ. ನಿಮಗೆಲ್ಲ ಜಾಮೆಟ್ರಿ ಪ್ರಕಾರ ಗೊತ್ತೈತಿ. ತ್ರಿಭುಜ ಒ ಎ ಪಿ ತ್ರಿಭುಜ ಮತ್ತು ಒ ಬಿ ಪಿ ತ್ರಿಭುಜ ಇವೆರಡು ಏನಾಗ್ತವೆ ಹೇಳ್ರಿ? ಒಂದಕ್ಕೊಂದು ಸರ್ವಸಮ ಆಗ್ತವೆ. ಆ ಕಾರಣದಿಂದ
ಇಲ್ಲೇ 40 ಡಿಗ್ರಿ ಐತಲ್ಲ, ಕೋನ್ ಎ ಪಿ ಓ 40 ಐತಲ್ಲ, ಅದ್ರಂಗನ ಎ ಪಿ ಓದಂಗನ ಈ ಕಡೆದ ಬಿ ಪಿ ಓನು ಕೂಡ ಎಷ್ಟಾಗಬೇಕು? 40 ಡಿಗ್ರಿ ಆಗ್ಬೇಕು. ಕೋನ್ ಬಿ ಪಿ ಓ, ಎ ಪಿ ಓ 40 ಇರೋದ್ರಿಂದ ಬಿ ಪಿ ಓನು ಕೂಡ ಎಷ್ಟಾಗತ್ತೆ? 40 ಡಿಗ್ರಿ ಆಗ್ತದೆ. ಇದು 40 ಡಿಗ್ರಿ ಆತ ಅನ್ನೋದು ನಮಗೆ ಗೊತ್ತಾಯ್ತು. ಈಗ ನಿಮ್ಗೆ ಎ ಪಿ ಬಿ ಕೋನ, ಎ ಓ ಕ್ಯೂ ಬಿ ಕೋನ ಎರಡು ಕೂಡಿಸಿದ್ರೆ ಎಷ್ಟಿರಬೇಕು? ಈಗ ನೋಡ್ರಿ, ಕೋನ ಎ ಓ ಬಿ ಒಂದು, ಈ ಎ ಓ ಬಿ ಕೋನ ಪೂರ್ತಿ ಮತ್ತು ಎ ಪಿ ಬಿ ಕೋನ ಪೂರ್ತಿ ಇವೆರಡು ಕೂಡಿಸಿದ್ರೆ ಎಷ್ಟಿರಬೇಕು? 180 ಡಿಗ್ರಿ ಇರಬೇಕಲ್ಲ. ಈಗ ತಾನೇ ಹಿಂದಿನ ಪ್ರಾಬ್ಲಮ್ದಾಗ ಬಂದಿದೆ. ಕೋನ್ ಎ ಓ ಬಿ ಬೇಕಾಗೈತೆ ನಿಮಗೆ. ಆದ್ರೆ ಕೋನ್ ಎ ಪಿ ಬಿದಾಗ ಎರಡು ಭಾಗ ಅದಾವೆ. ಎ ಪಿ ಬಿದೊಳಗೆ 41 ಐತಿ, 41 ಐತಿ. ಅವೆರಡು ಕೂಡಿಸಿದ್ರೆ ಏನು ಬರ್ತೈತಿ ನಿಮ್ಗೆ? ಕೋನ ಎ ಪಿ ಬಿ ಬರ್ತೈತಿ. ಇದನ್ನ ಎ ಪಿ ಬಿ ಬದಲು ಏನು ಬರಿತೀನಿ ನಾನು? 40 + 40 ಬರಿತೀನಿ. ಅಥವಾ ನೇರವಾಗಿ ನೀವು ಏನು ಮಾಡ್ಬೋದು? 80 ಅಂತ ಹಾಕೊಂಡ್ರೂ ಕೂಡ ತಪ್ಪಾಗೋದಿಲ್ಲ. ಎ ಓ ಬಿ ಬೇಕಾಗೈತಿ ನೀವು. ಕೋನ್ ಎ ಓ ಬಿ ಪ್ಲಸ್ 40 + 40 ಎಷ್ಟಾಯ್ತು? 80 ಆಯ್ತು, ಈಕ್ವಲ್ ಟು 180 ಡಿಗ್ರಿ. ಅಂದ್ರೆ ಕೋನ್ ಎ ಓ ಬಿ ಈಕ್ವಲ್ ಟು ಎಷ್ಟು ಬರೀತೀರಿ? 180 - 80. ಅಂದ್ರೆ ಕೋನ್ ಎ ಓ ಬಿನ ಬೆಲೆ ಎಷ್ಟಾಗ್ತದೆ ನಿಮ್ಗೆ? 100 ಡಿಗ್ರಿ ಆಗ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ತೀವಿ. ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ. ಮುಂದಿನ ಪ್ರಶ್ನೆ ಅದೇ ಪ್ರಶ್ನೆ ಮತ್ತೆ ರಿಪೀಟ್ ಇದೆ. ಆಮೇಲೆ ಒಂದು ಅಂಕದ ಪ್ರಶ್ನೆ ಇದೆ ನೋಡ್ರಿ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಮತ್ತು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯದ ನಡುವಿನ ಕೋನ ಯಾವಾಗಲೂ ಎಷ್ಟಾಗಿರ್ತೈತಿ? 90 ಡಿಗ್ರಿ ಆಗಿರ್ತೈತಿ. ಸಿ 90 ಡಿಗ್ರಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಪ್ರಮೇಯನೇ ಇದೆ, ಅದ್ರ ಮೇಲೆ ಒಂದು ಪ್ರಶ್ನೆ ಕೇಳಿದಾನೆ ಅಷ್ಟೆ. ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿ. ಚಿತ್ರದಲ್ಲಿ ಪಿ ಬಿಂದುವಿನಿಂದ ಓ ಕೇಂದ್ರವುಳ್ಳ ವೃತ್ತಕ್ಕೆ ಎಳೆದ ಸ್ಪರ್ಶಕದ ಉದ್ದವು 8 ಸೆಂಟಿಮೀಟರ್. ಅಲ್ಲಿ ಮಾರ್ಕ್ ಮಾಡೈತಿ, 8 ಸೆಂಟಿಮೀಟರ್ ಬರ್ತೈತಿ. ಕೇಂದ್ರದಿಂದ ಪಿ ಬಿಂದುವಿಗೆ ಇರುವ ದೂರ, ಕೇಂದ್ರದಿಂದ ಪಿ ಬಿಂದುವಿಗೆ ಇರತಕ್ಕಂಥ ದೂರ ಎಷ್ಟೈತಿ? 10 ಸೆಂಟಿಮೀಟರ್ ಆದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿ. ಈ ಓ ಕ್ಯೂ ಕಂಡುಹಿಡಿಬೇಕು ನಾವು. ಈಗ ತ್ರಿಭುಜ ಒ ಪಿ ಕ್ಯೂದೊಳಗೆ ಈಗ ನೋಡ್ರಿ, ತ್ರಿಭುಜ ಒ ಪಿ ಕ್ಯೂದೊಳಗೆ ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ, ಕೋನ್ ಓ ಕ್ಯೂ ಪಿ ಎಷ್ಟದ? 90 ಡಿಗ್ರಿ ಐತಿ. ಹಂಗಂದ್ರೆ ವಿಕರ್ಣ ಯಾವುದಾಯ್ತು ಇಲ್ಲಿ? ಒ ಪಿ ಇದ್ದದ್ದು ವಿಕರ್ಣ ಆಯಿತು. ಪೈಥಾಗೋರಸ್ ಪ್ರಮೇಯ ಹಚ್ರಿ. ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಆದ್ದರಿಂದ ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ವಿಕರ್ಣದ ಮೇಲಿನ ವರ್ಗವು ಓ ಕ್ಯೂ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್ಗೆ ಸಮ ಆಗಬೇಕು. ಓ ಕ್ಯೂ ಸ್ಕ್ವೇರ್ ಪ್ಲಸ್ ಏನು ಬರೀತೀರಿ? ಪಿ ಕ್ಯೂ ಸ್ಕ್ವೇರ್ ಬರೀತೀರಿ. ಒ ಪಿ ಸ್ಕ್ವೇರ್, ಒ ಪಿ ಅಂದರೆ ಎಷ್ಟಿದೆ? 10ರ ವರ್ಗ 10. ಒ ಪಿ 10 ಇದೆ. ಒ ಪಿ 10 ಇದೆ. ಓ ಕ್ಯೂ ಗೊತ್ತಿಲ್ಲ, ಓ ಕ್ಯೂ ಹಂಗೆ ಇಡ್ರಿ. ಪಿ ಕ್ಯೂ ಎಷ್ಟಿದೆ? 8 ಇದೆ. ಇದು 10ರ ವರ್ಗ 100 ಆಯಿತು. ಆಮೇಲೆ ಓ ಕ್ಯೂ ಸ್ಕ್ವೇರ್ ಹಂಗೆ ಬರೀನು. 8ರ ವರ್ಗ ಎಷ್ಟಾಯ್ತು? 64 ಆಯಿತು. 100 - 64 ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಆಕೈತಿ. ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 100 - 64 ಅಂದರೆ ಎಷ್ಟು ಬಂತು ನೋಡ್ರಿ? 36 ಬಂತು. ಏನು ಈಕ್ವಲ್ ಟು ಓ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 36 ಅಂದರೆ ಓ ಕ್ಯೂ ಈಕ್ವಲ್ ಟು ಎಷ್ಟಾಯ್ತು? 6 ಸೆಂಟಿಮೀಟರ್. ನೇರವಾಗಿ ಬರೋದು ಬಿಡೋಣ. ಅರ್ಥ ಆಗ್ತದಲ್ಲ? ಓ ಕ್ಯೂನ ಬೆಲೆ ಓದಿಂದ ಕ್ಯೂದವರೆಗಿನ ಬೆಲೆ ಎಷ್ಟಾಗ್ತದೆ? 6 ಸೆಂಟಿಮೀಟರ್ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊತೀವಿ. ಮುಂದಿನ ಪ್ರಶ್ನೆ ಪ್ರಮೇಯ ಇದೆ, ರಿಪೀಟೆಡ್ ಆಸ್ಪೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಸಾಗೋಣ. ಇದು ಪ್ರಕಾರದ ಮಾಡಿದ್ದೀವಿ, ಆದರೂ ಮತ್ತೊಂದು ಸಲ ಮಾಡೋಣ ನೋಡ್ರಿ. ಲೆಕ್ಕ ಕೊಟ್ಟಿರುವ ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಎಕ್ಸ್ ವೈ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಎಕ್ಸ್ ವೈ ಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ. ಬಿ ಎ ವೈ 50 ಡಿಗ್ರಿ, ಬಿ ಎ ವೈ 50 ಡಿಗ್ರಿ ಆದರೆ ಓ ಎ ಬಿ ಅಳತೆಯನ್ನು ಕಂಡುಹಿಡಿಯಿರಿ. ಓ ಎ ಬಿ ಅಳತೆ, ಓ ಎ ಬಿ ಇದು ಎಕ್ಸ್ ಅಂತ ಅಂದ್ಕೊಳ್ಳೋಣ. ಇವೆರಡು ಸೇಮ್ ಇರ್ತಾವೆ ಅಂದರೆ ಇದು ಕೂಡ ಏನಂತ ಹೇಳ್ರಿ? ಎಕ್ಸ್ ಆಯಿತು. ಆ ಕಡೆದೇನು ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ, ಇಲ್ಲೇ ಇಷ್ಟರಾಗಿ ಗೊತ್ತಾಗ್ಬಿಡ್ತದೆ. ಈಗ ಓ ಎ ಬಿ ಅಳತೆ ಕೇಳಿದಾರ, ಈಸಿನ ಐತೆ. ಇದ್ರೊಳಗೆ ಏನು ಭಾಳ ಲೆಕ್ಕಾಚಾರ ಇಲ್ಲ, ಇದೇನು ಅವಶ್ಯ ಇಲ್ಲ ನಮಗೆ. ಇದನ್ನು ಬಿಟ್ಟುಬಿಡ್ರಿ, ಇದು ಮಾಹಿತಿ ತೊಗೋಬೇಕಾದ ಅವಶ್ಯಕತೆ ಇಲ್ಲ. ಆ ಓ ಎ ಬಿ ಎಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕೋನ್ ಓ ಎ ವಾಯ್ ತೊಗೊಳ್ಳೋಣ. ಕೋನ್ ಓ ಎ ವಾಯ್ ಏನಾಕೈತೆ ನೋಡಿ. ಕೋನ್ ಓ ಎ ವಾಯ್ ಎಷ್ಟು? 90 ಡಿಗ್ರಿ. ಅದರೊಳಗೆ ಕೋನ ಓ ಎ ಬಿ, ಅದು ಓ ಎ ವಾಯ್ ಅಂದರೆ ಎಕ್ಸ್ ಪ್ಲಸ್ 50 ಡಿಗ್ರಿ ಈಕ್ವಲ್ ಟು ಎಷ್ಟಾಯ್ತು? 90 ಡಿಗ್ರಿ. ಅದು ಎಕ್ಸ್ ಕಂಡುಹಿಡಿಬೇಕಾಗಿತ್ತು ನಮಗೆ. ಎಕ್ಸ್ ಈಕ್ವಲ್ ಟು 90 - 50 ಅಂದರೆ ಎಷ್ಟು? 40. ಎಕ್ಸ್ ಅಂದರೆ ಏನು? ಅಲ್ಲ, ಎಕ್ಸ್ ಅಂದರೆ ಯಾವ ಕೋನ್? ಅದು ಓ ಎ ಬಿ. ಕೋನ್ ಓ ಎ ಬಿ ಹಿಂದೆ ಬರೆದು ಬಿಟ್ರೆ ಮುಗಿದತ್ತಲ್ಲ. ಕೋನ್ ಓ ಎ ಬಿ ನಿಮಗೆ 40 ಡಿಗ್ರಿ ಸಿಗ್ತಾ ಇಲ್ಲ. ಕೋನ್ ಓ ಎ ಬಿ ಕಂಡುಹಿಡಿಯಿರಿ. ಆಯ್ತಲ್ಲ, ಇಷ್ಟೇ ಲೆಕ್ಕಾಚಾರ. ಭಾಳ ಸುಲಭ ಪ್ರಶ್ನೆ ಇದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಕೊಟ್ಟಿರುವ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿ ಸ್ಪರ್ಶಕಗಳು
ಪಿ ಬಿಂದುವಿನಿಂದ ಓ ಕೇಂದ್ರ ವೃತ್ತ ಕೇಳಿದ ಸ್ಪರ್ಶಕಗಳದಾವ. ಓ ಎ 5 ಸೆಂಟಿಮೀಟರ್ ಕೊಟ್ಟಾನ. ಓ ಎ ಎಷ್ಟಿದೆ? 5 ಸೆಂಟಿಮೀಟರ್ ಇದೆ. ಒ ಪಿ 13 ಸೆಂಟಿಮೀಟರ್ ಇದೆ. ಇದು 13 ಸೆಂಟಿಮೀಟರ್ ಇದೆ. ಇದು 5 ಸೆಂಟಿಮೀಟರ್ ಇದೆ. ಹಾಗಾದರೆ ಪಿ ಬಿ ಅಳತೆಯನ್ನು ಕಂಡುಹಿಡಿಯಿರಿ. ಪಿ ಬಿ ಕಂಡುಹಿಡಬೇಕು. ಇದು 5 ಐತೆ ಅಂದರೆ ಇದು ಕೂಡ ಓ ಎ ನಿಮ್ಗೆ 5 ಐತೆ ಅಂದ್ರೆ ಒ ಬಿನೂ ಕೂಡ 5 ಸೆಂಟಿಮೀಟರ್ ಹಾಕ್ಬೇಕೋ ಬೇಡ? ಒಂದೇ ವೃತ್ತದ ತ್ರಿಜ್ಯಗಳು ಯಾವತ್ತೂ ಏನಿರ್ತಾವೆ? ಸಮನಾಗಿರ್ತಾವೆ. ಅಂದರೆ ಇದು ಕೂಡ ಎಷ್ಟಾಯ್ತು ನಿಮ್ಗೆ? 5 ಸೆಂಟಿಮೀಟರ್. ಈಗ ನಿಮ್ಗೆ ತ್ರಿಭುಜ ಒ ಬಿ ಪಿ ತಗೋರಿ. ತ್ರಿಭುಜ ಒ ಬಿ ಪಿನಲ್ಲಿ ಕೋನ್ ಒ ಬಿ ಪಿ ಎಷ್ಟಿರ್ತೈತಿ? 90 ಡಿಗ್ರಿ ಇರ್ತೈತಿ ಅಲ್ಲ? ಸ್ಪರ್ಶಕ ಮತ್ತು ತ್ರಿಜ್ಯದ ನಡುವಿನ ಕೋನ ಇದು 90 ಆಗೋದ್ರಿಂದ ಯಾವುದು ವಿಕರ್ಣ ಆಗ್ತೈತಿ? ಒ ಪಿ ವಿಕರ್ಣ ಆಗ್ತೈತಿ. ವಿಕರ್ಣದ ಮೇಲಿನ ವರ್ಗ ಒ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಉಳಿದೆರಡು ಬಾಹುಗಳು ಯಾವ ಉಳಿದು? ಒ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್ ಬರೀತೀವಿ. ಒ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್. ಒ ಬಿ ಸ್ಕ್ವೇರ್ ಪ್ಲಸ್ ಬಿ ಪಿ ಸ್ಕ್ವೇರ್. ಒ ಪಿ ಸ್ಕ್ವೇರ್ 13ರ ವರ್ಗ. ಒ ಬಿ ಎಷ್ಟು? 5ರ ವರ್ಗ. ಬಿ ಪಿ ಗೊತ್ತಿಲ್ಲ. ಬಿ ಪಿ ಸ್ಕ್ವೇರ್ ಹಂಗೆ ಹೇಳಿ. ಬಿ ಪಿಯನ್ನು ಕಂಡುಹಿಡಬೇಕಾಗಿಲ್ಲ. ಬಿ ಪಿ ಅಳತೆಯನ್ನು ಕಂಡುಹಿಡಿಯಿರಿ. 13ರ ವರ್ಗ ಎಷ್ಟು? 169. 5ರ ವರ್ಗ 25 ಪ್ಲಸ್ ಏನಾಯ್ತು ನೋಡ್ರಿ? ಬಿ ಪಿ ಸ್ಕ್ವೇರ್ ಆಯ್ತು. ಅಂದ್ರೆ 169 ಮೈನಸ್ 25 ಇಕ್ವಲ್ ಎಷ್ಟು? ಬಿ ಪಿ ಸ್ಕ್ವೇರ್ ಆಗ್ತೈತಿ. ಅಂದ್ರೆ 169 25 ಕಳೆದ್ರೆ 144 ಆಗ್ತದೆ. 144 ಇಕ್ವಲ್ ಎಷ್ಟು? ಬಿ ಪಿ ಸ್ಕ್ವೇರ್. ಅಂದರೆ ಬಿ ಪಿ ಈಸ್ ಈಕ್ವಲ್ ಟು √144. ಅಂದರೆ ಎಷ್ಟು ಬಂತು? 12 ಸೆಂಟಿಮೀಟರ್ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾಳ ಸುಲಭ ಪ್ರಶ್ನೆ. ಈಗ ತಾನೇ ಇಂಥದ್ದು ಒಂದು ಹಿಂದಕ್ಕೆ ಮಾಡಿದ್ವಿ. ಇಷ್ಟಾದ್ರೆ ಈ ಪ್ರಶ್ನೆಗೆ ಪರಿಹಾರ ಆಯಿತು. ಇನ್ನು ಮತ್ತು ಪ್ರಮೇಯ ರಿಪೀಟ್ ಆಗಿದೆ. ಇದನ್ನು ಮಾಡ್ತೀರಿ ನೀವು. ಇಷ್ಟಾದ್ರೆ ನಿಮ್ಗೆ ಇಲ್ಲಿವರೆಗೆ ಈ 3ನೇ ಪರೀಕ್ಷೆವರೆಗೆ ವೃತ್ತಗಳು ಅಧ್ಯಾಯದ ಮೇಲಿನ ಎಲ್ಲ ಪರೀಕ್ಷೆ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡಾಯಿತು.